ಹಲೋ ನಮಸ್ತೆ ಎಲ್ಲರಿಗೂ ಶೆಟ್ಟಿ ಹುಡುಗಿ ಕಡೆಯಿಂದ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಲತಾ ಶೆಟ್ಟಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ, ನಮ್ಮ ಫ್ಯಾಮಿಲಿ ಹಾಗೂ ನಮ್ಮ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ. ಅವರು ಅಷ್ಟೇ ಬೆಳಗ್ಗೆ ತಾನೇ ಊರಿಂದ ಬಂದರು. ಸೊ ಬನ್ನಿ ಹೇಗಿರುತ್ತೆ ನೋಡೋಣ. ನಮ್ಮ ಚಿಕ್ಕಪ್ಪ ಇಲ್ಲಿದ್ದಾರೆ, ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಗೈಸ್ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಟೀ ಎತ್ಕೊ ಬಂದ್ರು. ಸೊ ಇವಾಗ ಟೀ ಕೊಡ್ಲೇಬೇಕು ಅಲ್ವಾ? ಮಾವ ಅಲ್ಲ, ಚಿಕ್ಕಪ್ಪ. ಗೈಸ್ ಇದು ಯಾವ ತರ ಶೋಕಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್. ಕಣ್ಣು ನೆಟ್ಟಿಗೆ ಕಾಣಿಸುತ್ತೆ, ಆದ್ರೂ 0 ಪವರ್ ಸ್ಪೆಕ್ಸ್ ಹಾಕೊಂಡವಳೆ. ಮಿಸ್ ಓವರ್ ಆಕ್ಟಿಂಗ್. ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಗೆಟ್ ಔಟ್ ಫ್ರಮ್ ಹಿಯರ್. ಆವಾಗಲೇ ಪಾರ್ಲರ್ಗೆ ಹೋಗಿದ್ವಿ ಗೈಸ್. ಹೋಗ್ಬೇಕಾದ್ರೆ ಒಂದು ಹುಡುಗಿ ಇವನ್ನ ನೋಡಿ ಕಾಲ್ ಮೀ ಅಂತ ಹಿಂಗೆ ತೋರಿಸ್ತು ಗೈಸ್. ಮತ್ತೆ ಪಾರ್ಲರಲ್ಲಿ ಒಬ್ರು ಅಕ್ಕ ಇದ್ರು, ಅವರು ನೋಡಿದ ತಕ್ಷಣ ಓ ಬ್ಲ್ಯಾಕ್ ಆಗಿದ್ರು ಕ್ಯೂಟ್ ಆಗಿದ್ದಾನೆ ಅಂತ ಅಂದ್ರು ಗೈಸ್. ಅಷ್ಟೇ ಗೈಸ್, 2 ಕಾಂಪ್ಲಿಮೆಂಟ್ಗೆ ಬಂದ್ಬಿಟ್ಟು ಕಡಲೆ ಇಟ್ಟು ಹಚ್ಕೊಂಡು ಕೂತಿದ್ದ. ಹೆಣ್ಮಕ್ಳು ಅಂದಮೇಲೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ರೆಡಿ ಆಗೋದು ಎಷ್ಟು ಮುಖ್ಯನೋ, ಈ ಆಂಟಿದಿರ್ಗೆ ಪಾತ್ರೆ ತೊಳೆಯೋದು ಅಷ್ಟೇ ಮುಖ್ಯ ಗೈಸ್. ಏನಂತೀರಾ? ಏನಂತೀರಾ ಮುತ್ತುಲಕ್ಷ್ಮಿ ಅವರೇ? ಅಷ್ಟೇ ಅಷ್ಟೇ ಗೈಸ್. ನನ್ ವ್ಲಾಗ್ಸ್ಗೆ ಏನಾದ್ರು ಹೇಳಿ ಅಂತಂದ್ರೆ ಈ ಕಿತ್ತೋದವ್ರು ನೋಡಿ ಏನ್ ಹೇಳ್ತಾರೆ. ಜಾಸ್ತಿ ಕಾಸು ಬರ್ಲಿ, ಅದ್ರಲ್ಲಿ ನಮ್ಗೊಂದು 50% ಕೊಟ್ಬಿಡ್ಲಿ, ದೇವರು ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ. ಏನಂತೀರಾ? ನೀವು ಹೋಗ್ರಿ. ಸ್ವಲ್ಪ ನೀನ್ ಹೇಳವ. ಸಪೋರ್ಟ್ ಮಾಡ್ರಿ ನನ್ನ ಮೊಮ್ಮಗಳಿಗೆ. ಸಪೋರ್ಟ್ ಮಾಡ್ರಿ, ಜಾಸ್ತಿ ಕಾಸು ಬರ್ಲಿ, 50% ನೋಡ್ಕೊಳ್ಳಿ, ಅಜ್ಜಿನ ನೋಡ್ಕೊಳ್ಳಿ, ಚೆನ್ನಾಗಿರ್ಲಿ ಗೈಸ್. ಇವನು ಅಂತಿಂತವನಲ್ಲ ಗೈಸ್, ಕುಳ್ಳ. ಚಿಕ್ಕಮ್ಮ ಏನೋ ಬೇಕು ಅಂತ ಅವಾಗಿಂದ ಹೇಳ್ತವ್ರೆ ಗೈಸ್. ತಲೆನೋವು ಮಾತ್ರ ಒಂದು ಸ್ವೀಟು, ವಾಮಿಟಿಂಗ್ ಮಾತ್ರ ಒಂದು ಸ್ವೀಟು ತಗೋಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳೋದಿಲ್ಲ. ಚಿಕ್ಕಮ್ಮ ಅಂತಾರೆ, ದೊಡ್ಡಮ್ಮ ಅಂತಾರೆ, ಲೆಕ್ಕಕ್ಕೆ ಮಡಗೋದಿಲ್ಲ ಗೈಸ್. ಚಾಕ್ಲೇಟ್ 1 ಡಜನ್ನು, ಕಿಟ್ ಕ್ಯಾಟ್ 1 ಡಜನ್ನು, ಡೈರಿ ಮಿಲ್ಕ್ 1 ಡಜನ್ ಅಂದ್ರೆ ಏನೋ ತರ್ಬೋದಪ್ಪ. ಯಾವ ಮಾತ್ರೆಗಳು ಡಜನ್ ಗಟ್ಲೆ ಕೇಳಿದ್ರೆ ಎಲ್ಗೋಗೋದು ನಾವು? ವೆಲ್ಕಮ್ ಟು ಮೈ ಚಾನೆಲ್. ನೋಡಿ ನಾವೆಲ್ಲ ಹೋಯ್ತಿದೀವಿ ನೋಡಿ, ನಮ್ಮ ತಂಗಿ, ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಎಲ್ಲ ಅವ್ರೆ. ಬಾಯ್. ಸೊ ಇವಾಗ 9 ಇದ್ದೀವಿ. ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಅಂದರೆ ಟ್ರಾಫಿಕ್. ಇದರಲ್ಲಿ ಈ ಆಂಟಿ ಮತ್ತೆ ನಮ್ಮ ಅಕ್ಕಂದು ಜಗಳ ಗೈಸ್. ಇವಾಗಷ್ಟೇ ಮುಳ್ಬಾಗ್ಲಿಗೆ ಬಂದಿದ್ದೀವಿ. ಸೊ ಇನ್ನೂ 11:30 ಆಗುತ್ತಂತೆ ತಿರುಪ್ತಿಗೆ ಹೋಗೋದು. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದೀವಿ ಗೈಸ್. ತಕ್ಷಣ ಕಾಚಿ ಮಾಡೋದೆ. ನಿಮ್ಮ ಫೇವ್ರೇಟ್ ಯಾರು? ನನ್ನ ಫೇವ್ರೇಟ್ ಲತಾ ಶೆಟ್ಟಿ. ನಮ್ಮ ಫೇವ್ರೇಟ್ ತಾನೆ ಘಾಟಿ ಗಾಣವನು ಡುಮ್ಮಗೋಳೆ, ಇವಳು ಡುಮ್ಮಗೋಳೆ. ಅಜ್ಜಿಗೆ ಯಾರೋ ಒಬ್ರು ಇಲ್ವಂತೆ ನೋಡಿ ಗೈಸ್. ಯಾರು ಮಿಸ್ ಆಗೋರು? ಮಿಸ್ ಆದವ್ರು ಏನಾದ್ರು ಲಾಗ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಅಂತಾಕ್ಷರಿ ಆಡೋಣ ಬನ್ನಿರಿ ಮಕ್ಕಳೆಲ್ಲ ಸೇರಿ, ಗೊಂಡಿಗೆ ಪ್ರಾರಂಭ ಮಾಡೋಣ. ಕಡ್ಲೆ ಇಟ್ಟು ಮದ್ಮಕ್ಕಿಸ್ತೇನೆ. ಇವ್ರಿಗೆ ಎಷ್ಟು ಸಲ ಹೇಳಿದ್ರು ಅಷ್ಟೇ ಗೈಸ್, ನಾವು ಕನ್ನಡಿಗರು, ಕನ್ನಡದಲ್ಲಿ ಮಾತಾಡಿ ನನ್ನ ವ್ಲಾಗಲ್ಲಿ ಅಂದ್ರೆ ತೆಲುಗುಲೇ ಬಡ್ಕತವೆ ಯಾವ್ದು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಂಬಿದವರ ಪಾರಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ರದ ಚೌತಿಯೆಂದು ನೀ ಮನೆಗೂ ದಯ ಮಾಡಿ ಅರಸು ಎಂದು. ನನ್ನ ತಮ್ಮ ಶಬರಿಮಲೆ ಮಾಲೆ ಹಾಕಿದ್ದಾಗ ನಾವು ಹಿಂಗೆ ಕಸಿನ್ಸ್ ಎಲ್ಲ ಸೇರಿ ಅಂತಾಕ್ಷರಿ ಆಡ್ಬೇಕಾದ್ರೆ ಹೀಗೆ ಅವನಿಗೆ ಸಡನ್ ಆಗಿ ಬಂತು. ಸಾಂಗ್ಗಳ ಬೈಯಲ್ಲಿ ಯಾವ ಸಾಂಗ್ ಬಂದಿರ್ಬೇಕು ಗೈಸ್? ದಮ್ಮರ ದಮ್ಮ
ಗೈಸ್ ನಿಮ್ಗೆ ಟ್ರೋಲ್ ಮಾಡಕ್ಕಾಗ್ಲಿ ಟ್ರೆಂಡ್ ಮಾಡಕ್ಕಾಗ್ಲಿ ಒಂದು ಹೊಸ ಸಾಂಗ್ ಬೇಕಾ? ನಮ್ ಚಿಕ್ಕಪ್ಪ ಹಾಡ್ತಾರೆ, ಕೇಳಿಸ್ಕೊಳ್ಳಿ. ಅಪ್ಪ ಒಂದ್ ಮದ್ವೆ ಮಾಡು, ಅಪ್ಪ ಒಂದು ಹುಡುಗಿ ನೋಡೋ, ಬೇಗ ನನ್ಗೆ ಮದ್ವೆ ಮಾಡೋ. ಗೈಸ್ ಇವಾಗ ಅಷ್ಟೇ ಚಿತ್ತೂರಿಗೆ ಬಂದಿದ್ದೀವಿ. ಇಲ್ಲಿ ಹೋಟೆಲ್ಗೆ ಬಂದು ನಿಲ್ಸಿದ್ದೀವಿ. ಊಟ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಪಯಣವನ್ನು ಮುಂದುವರಿಸ್ತಾ ಇದ್ದೀವಿ. ಸೊ ಚಲೋ. ಬೆಳಗ್ಗೆ ಎಲ್ಲ ಒಬ್ಬೊಬ್ಬ ಮಿಂಚ್ತಾ ಇದ್ರು ಎಲ್ಲರೂ ನೋಡಿ ಗೈಸ್, ಒಬ್ಬೊಬ್ರು ಒಂದೊಂದು ಒಟ್ಟು. ನಮ್ಮ ನಲ್ಲು ಗೈಸ್, ಮಹೇಶ್ವರಿ, ನಮ್ಮ ಸೋಡಾ, ನಮ್ಮಮ್ಮ, ನಮ್ಮ ಆಂಟಿ ಅಂತೂ ಫುಲ್ಲು ಗಸ್ ಮಸ್ತು. 1 hour ಮುಂಚೆ ಈಗ ಚಿಗುರ್ಕೊಂಡ್ಬಿಟ್ಟವ್ರೆ ಗೈಸ್. ಈ ಕೊರಿಯೋ ಚಳಿಲಿ ಎಲ್ರೂ ಐಸ್ ತಿಂತಾ ಇದೀವಿ. ನಮ್ಮ ಅತ್ತಿಗೆ ಗಗನ ಶೆಟ್ಟಿ ಅವ್ರು ನೋಡ್ತಿದ್ರೆ ಚಾಕ್ಲೇಟ್ ಬ್ರೆಡ್ ಐಸ್ ಕ್ರೀಮ್ ಲಾಸ್ಟ್ ಟೈಮ್ ತಿಂದಿದ್ವಲ್ಲ, ಸೊ ಇಲ್ಲಿಂದಾನೆ ತಿನ್ಕೊಡಿ. ಗಗನ ಶೆಟ್ಟಿ ಅಂದ್ರೆ ಯಾರ್ಯಾರು ಅನ್ಕೋಬಿಡ್ಬೇಡಿ, ಅವಳು ನಮ್ಮ ಕಿತ್ತೋದ್ ಅತ್ಗೆ. ನಮ್ಮ ಅಜ್ಜಿ ನಮ್ಮ ಅಕ್ಕನ ಯಾವ ರೀತಿ ಅಜಿತ್ ಮಾಡಿದ್ರು ಅಂದ್ರೆ, ನಿಮ್ ಬಾಯಾರೆ ಹೇಳಿ ಪ್ಲೀಸ್. ಈಗ್ಲೇ ಅಂತಾನೆ ಅಲ್ಲ, ಯಾವಾಗ್ಲೂ ಹಂಗೆ ನಮ್ಮ ಪುಟ್ಟಿ ಯಾವಾಗ್ಲೂ ಚಿಕ್ಕ ಮೊಮ್ಮಗಳಿಗೆನೆ ಸಪೋರ್ಟ್ ಮಾಡೋದು. ದೊಡ್ಡ ಮೊಮ್ಮಗಳು ಯಾವಾಗ್ತಿದ್ರು ಗೈಸ್ ಇಷ್ಟೇ ದೊಡ್ಡ ಮೊಮ್ಮಗಳು. ಅದಕ್ಕೂ ಕೇಳ್ಕೊಂಡು ಪಡ್ಕೊಂಡು ಬಂದಿರ್ಬೇಕು, ಅರ್ಥ ಆಯ್ತಾ? ನಮ್ಮಪ್ಪ ಗೈಸ್ ಯಾವ್ದೋ ಒಂದ್ ಬ್ಯಾಗ್ ನೇತಾಕೊಂಡ್ಬಿಟ್ಟು ಬೆಳಗ್ಗೆಯಿಂದ ಬಿಡ್ಲೇ ಇಲ್ಲ ಗೈಸ್ ಅದನ್ನ. ಮಿಸ್ಟರ್ ಮಹಾದೇವಪ್ಪ ಅವರೇ, ನಮ್ ಬ್ಲಾಗ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕ್ ಇಷ್ಟ ಇಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಮಾರ್ನಿಂಗ್ ಇವಾಗ ತಾನೇ ಎದ್ದಿದ್ದೀವಿ, ಇನ್ನೂ ರೂಮ್ ಸಿಕ್ಲಿಲ್ಲ. ಹೆಂಗಿದ್ದವ್ರು ಹೆಂಗಾದ್ರು ನೋಡಿ ಗೈಸ್. ಬೆಳಗ್ಗೆ ಅವ್ರು ಗುಂಡೋಡ್ಸ್ಕೊಂಡ್ ಬಂದ್ಬಿಟ್ಟವ್ರೆ ಗೈಸ್. ಈಗ ಏನಪ್ಪ ಅಂದರೆ, ನಿನ್ನೆ ಇವರು ಬ್ಯಾಂಗ್ಳೂರಿಗೆ ಬಂದರು, ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದಿದ್ದು. ಸೊ ಇವಳಿಗೆ ಸ್ಲಿಪ್ಪರ್ ಬೇಕಿತ್ತಂತೆ. ಈ ದೊಡ್ಡ ಸುಡ್ಗಡೆ ಹೋಗಿ ಕೊಡ್ಸೋಳೆ. ಇಲ್ಲಿ ಗೈಸ್ ಫೈನಲಿ ನಾವು ರೆಡಿ ಆಗಿದ್ದೀವಿ. ಇನ್ನೂ ಒಂದಿಬ್ರು 3 ಜನ ಸ್ನಾನ ಮಾಡ್ಕೋಬೇಕು. ನಮ್ದು ರೆಡಿ ಆಗಿದ್ದೀವಿ. ನಮ್ಮ ಮುಚ್ಚಿ ನೋಡಿ ಗೈಸ್ ಹೆಂಗೋಳಿ. ಅಂಡ್ ನಾವು ಈ ತರ ರೆಡಿ ಆಗಿದ್ದೀವಿ. ಏನೋ ಕಂದಲೆ, ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಹೇಳಿ ಯಜಮಾನ್ರೆ, ಹೇಗನ್ನಿಸ್ತಾ ಇದೆ? ಊಟ ಮಾಡಿದ್ರ? ಅಲ್ಲುಜ್ಜಿಲ್ಲ, ಸೋಪಾಕಿಲ್ಲ. ಲತಾ, ನಾನು ಅಲ್ಲಿಂದ ನಡ್ಕೊಂಡ್ ಬರ್ತೀನಿ, ನೀನು ವಿಡಿಯೋ ಮಾಡ್ತೀಯಾ? ಓಕೆ ಓಕೆ ಗೈಸ್. ನಮ್ಮ ಲಿಪ್ಸ್ಟಿಕ್ಕು ಅಪರೂಪಕ್ಕೊಂದು ಏನೋ ಕೇಳೋಳೆ, ಮಾಡದೇ ಇರೋಕ್ಕಾಗುತ್ತಾ? ಸೊ ಬನ್ನಿ ಮಾಡುವ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಬಂದು ಹಳ್ಳಿ ಹಾಡಮ್ಮ. ಗೈಸ್ 300 rupees ಟಿಕೆಟ್. ಗೈಸ್ ಒಂದು ಇಂಪಾರ್ಟೆಂಟ್ ನೋಟ್, ತಿರುಪತಿಲಿ ಹೆಣ್ಮಕ್ಳು ಸೀರೆ ಹಾಕ್ಕೋಬೇಕು, ಇಲ್ಲ ಲೆಹಂಗಾ ಆರ್ ಎಲ್ಸ್ ಚೂಡಿದಾರ್ ಹಾಕಿದ್ರೆ ವೇಲ್ ಕಂಪಲ್ಸರಿ, ವೇಲ್ ಇಲ್ಲ ಅಂದರೆ ಬಿಡೋದೇ ಇಲ್ಲ. ಸೊ ಯಾರಾದರೂ ತಿರುಪತಿಗೆ ಬರೋದಾಗಿದ್ದರೆ ಶಾಲ್ ವೇಲ್ ಇಲ್ಲದೆ ಬರೋಕ್ಕೆ ಹೋಗಬೇಡಿ, ಯಾಕೆಂದರೆ ಎಂಟ್ರೆನ್ಸಲ್ಲೇ ಬಿಡಲ್ಲ ಅವರು. 1:30 ಅಷ್ಟರಲ್ಲಿ ಇಲ್ಲಿ ಬಂದ್ವಿ. ಇಲ್ಲಿ 2 ಕಾಲ ಆಯ್ತಾ ಬಂತು, ಇನ್ನೂ ಎಂಟ್ರೆನ್ಸಲ್ಲೇ ಇದ್ದೀವಿ ಈಗ, ಅಷ್ಟು ರಶ್ ಇದ್ದಾರೆ. ಒಂದೂವರೆಯಲ್ಲಿ ಒಳಗೆ ಹೋಗಿದ್ದಕ್ಕೆ 8:30 ಆಚೆ ಬಂದಿದ್ದೀವಿ. ಸೊ 8 ಅವರು ಅಷ್ಟು ರಶಲ್ಲಿ ಕೊಠಡಿಲಿ ಎಲ್ಲ ಟ್ರಾವೆಲ್ ಮಾಡಿ ಜಸ್ಟ್ ಫಾರ್ 2 seconds ಅಷ್ಟೇ. ದರ್ಶನ ಆಯಿತು. ಇವಾಗ ಎಲ್ಲೋ ಹೋಗ್ತಿದ್ದೀವಿ ಊಟಕ್ಕೆ.